So hello, welcome back. Thank you for waiting. So actually, I'm facing so much of technical issues. I tried to solve it, but it's making so much of disturbance. It's fine. Let's go with the next chapter. That is everything I need to know. I learned in the forest. So it was written by Vandana Shiva. Okay, so this chapter is going to this is a we can call it as a eco literature, where Vandana Shiva is going to talking about the various aspects of this nature, biodiversity, conservation of a forest, and how the people in the Himalayan region try to protect these trees and deforestation, everything. This is what talking about. The whole essay is talking so much of the matters here. So let us divide this chapter into various parts so that you can easily remember it. ಸೊ ನೋಡೋಣ ಇಲ್ಲಿ ದ ಸಮ್ಮರಿ ಏನಿದೆ ಅದನ್ನು ನೋಡೋಣ. ಓಕೆ, ಸಿ ದಿಸ್ ಈಸ್ ಅ ಸಮ್ಮರಿ ಸ್ಟಾರ್ಟ್ ಫ್ರಮ್ ಅ ಚಿಪ್ಕೋ ಮೂಮೆಂಟ್. ಸೊ ಚಿಪ್ಕೋ ಮೂಮೆಂಟ್ ವಾಟ್ ಈಸ್ ಇಟ್? ಇಟ್ಸ್ ಅ ನಾನ್ ವೈಲೆಂಟ್ ಮೂವ್ಮೆಂಟ್. ಆ್ಯಂಡ್ ನೋಡಿ ಇಲ್ಲಿ ಕೆಲವೊಂದು ಕೀ ಪಾಯಿಂಟ್ಸ್ಗಳನ್ನೆಲ್ಲ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಅದೆಲ್ಲ MCQ ಕೇಳ್ತಾ ಹೋಗ್ತಾರೆ, ಅದೆಲ್ಲ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ it was a non-violent response to the large-scale deforestation in the Himalaya region. Deforestation ಅಂದರೆ ಕಾಡುಗಳನ್ನು ಮರಗಳನ್ನು ಕತ್ತರಿಸೋದು, ನಾಶ ಮಾಡ್ತಕ್ಕಂಥದ್ದು. ಯಾವಾಗ ಇದು ಒಂದು ಚಿಪ್ಕೋ ಮೂಮೆಂಟ್ ಶುರು ಆಗುತ್ತೆ ಅಂದರೆ ಇಟ್ ಈಸ್ ಇನ್ ದ 1970. ಓಕೆ, ಚಿಪ್ಕೋ ಮೂಮೆಂಟ್ ಸ್ಟಾರ್ಟೆಡ್ ಇನ್ 1970. ಯಾವ ರೀತಿ ಅಂತ ಹೇಳಿದ್ರೆ ದ ಪೀಸೆಂಟ್ ವುಮೆನ್ ಇನ್ ಗರ್ವಾಲ ರೀಜನ್ ಅಂದರೆ ನೀವು ರಿಮೆಂಬರ್ ಮಾಡ್ಕೊಳ್ಬೇಕು. ದ ವಂದನಾ ಶಿವ ಆ್ಯಂಡ್ ಅವರ್ ಫ್ಯಾಮಿಲಿ flee from Pakistan after partition, and they settled down in Garhwala region of Himalaya. So there she has seen all these developments. Garhwala Himalaya had come out in defense of the forest. Vandana Shiva noticed a steady loss of forest in this region. She decided to become a volunteer for the movement. ವಂದನಾ ಶಿವ ನೋಡ್ತಾಳೆ, ಅವರ ತಂದೆ ಫಾರೆಸ್ಟ್ ಕನ್ಸರ್ವೇಟರ್ ಆಗಿರ್ತಾರೆ, ತಾಯಿ ಫಾರ್ಮರ್ ಆಗಿರ್ತಾರೆ. ಸೊ ಚಿಕ್ಕಂದ್ರೂ ಕೂಡ ಅವಳು ಈ ಫಾರೆಸ್ಟ್ರಿ, ಅಗ್ರಿಕಲ್ಚರ್ ಇದ್ರ ಜೊತೆನೇ ನೋಡ್ಕೊಂಡು ಬೆಳೆದಿರ್ತಾಳೆ. ಸೊ ಈ ಡಿಫಾರೆಸ್ಟೇಷನ್ ದೊಡ್ಡ ಮಟ್ಟದಲ್ಲಿ ಹಿಮಾಲಯನ್ ರೀಜನಲ್ಲಿ ಆಗ್ತಾ ಇರುತ್ತೆ. ಅದಕ್ಕೆ 1970 1970 ಚಿಪ್ಕೋ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ನೋಡಿದಂಥ ವಂದನಾ ಶಿವ, ಶಿ ಇಸ್ ಆಲ್ಸೋ ಬಿಕಮ್ ಅ ಪಾರ್ಟ್ ಆಫ್ ದ್ಯಾಟ್. ಅವಳು ಕೂಡ ಚಿಪ್ಕೋ ಮೂವ್ಮೆಂಟ್ಗೆ ಸೇರ್ಕೊಳ್ತಾಳೆ. ಅಲ್ಲಿ ಅವಳದೇ ಆದಂಥ ಕಾಂಟ್ರಿಬ್ಯೂಷನ್ನ ವಂದನಾ ಶಿವ ಮಾಡ್ತಾ ಹೋಗ್ತಾಳೆ. ಸೊ ಸಿ ಅದಾದಮೇಲೆ ನೆಕ್ಸ್ಟ್ ಬಯೋಡೈವರ್ಸಿಟಿ, ನವಧಾನ್ಯ ಫಾರ್ಮ್, ಓಕೆ, ಆ್ಯಂಡ್ ನವಧಾನ್ಯ ಮೂಮೆಂಟ್, ಇದನ್ನು ನೋಡ್ತಾ ಹೋಗೋಣ. ಈ ವಾಟ್ ಈಸ್ ದಿಸ್ ನವಧಾನ್ಯ ಫಾರ್ಮ್? ಈ ನವಧಾನ್ಯ ಫಾರ್ಮ್ ಅಂತಕ್ಕಂಥ ಬ್ರೀಫಾಗಿ ಹೇಳ್ತಾನೆ ನೋಡಿ. ಈ ನವಧಾನ್ಯ ಫಾರ್ಮ್ ಸ್ಟಾರ್ಟೆಡ್ ಬೈ ವಂದನಾ ಶಿವ at ಡೂನ್ ವ್ಯಾಲಿ 1994. ಇಟ್ ಈಸ್ ಅ ಕನ್ಸರ್ವೇಷನ್ ಆಫ್ ದ ವೆರೈಟೀಸ್ ಆಫ್ ಅ ಸೀಡ್ಸ್. ಓಕೆ, ನೋಡಿ, ಚಿಪ್ಕೋ ಮೂವ್ಮೆಂಟ್ taught Vandana Shiva about biodiversity. She realized the importance of biodiversity based on living economies. So she started Navadanya, the movement for biodiversity conservation, okay, biodiversity and organic farm in 1987. ಸೊ ನವಧಾನ್ಯ ಫಾರ್ಮ್ ಶುರು ಮಾಡಿದ್ದು ಯಾವಾಗ? 1994. ಇದನ್ನು ಕೇಳ್ತಾರೆ MCQನಲ್ಲಿ. ಯಾವಾಗ ನವಧಾನ್ಯ ಶುರು ಮಾಡೋದು ಅಂದರೆ 1994. ಎಲ್ಲಿ ಅಂತ ಹೇಳಿದ್ರೆ ಡೂನ್ ವ್ಯಾಲಿನಲ್ಲಿ. ಓಕೆ, ವಂದನಾ ಶಿವ has worked with farmers to set up more than 100 community seed bank across India. They have saved more than 3,000 varieties. This is what our contribution through this Navadanya farm. 3,000 varieties of different seeds now save ಮಾಡ್ತಾ ಹೋಗ್ತಾರೆ through the seed banks across India. So this is a transition from monoculture to biodiverse ecological system. ಈ ಒಂದು ಇಕಲಾಜಿಗೆ, ಈ ಬಯೋಡೈವರ್ಸಿಟಿಗೆ ಇದು ಒಂದು ಕೂಡ ಒಂದು ಕಾಂಟ್ರಿಬ್ಯೂಷನ್ ನೀಡ್ತಾ ಇರುತ್ತೆ. ಸೊ ದ ಡೆಮಾನ್ಸ್ಟ್ರೇಟರ್ ಎಕ್ಸ್ಪೆರಿಮೆಂಟೇಷನ್ಸ್ ಈ ಸ್ಟಾರ್ಟೆಡ್ ನವಧಾನ್ಯ ಫಾರ್ಮ್ ಇನ್ 1994 in Doon Valley in the lower elevation Himalayan region of Uttarakhand province. ಸೊ ಅಲ್ಲಿ ಅವಳು ಶುರು ಮಾಡ್ತಾಳೆ. ಇಲ್ಲಿ ನೋಡಿ, ಹಿಮಾಲಯನ್ ರೀಜನ್ ಹತ್ರ ಶುರು ಮಾಡ್ತಾಳೆ. ಎಲ್ಲಿ, ಯಾವ ಪ್ಲೇಸ್ ಅಂದರೆ ಡೂನ್ ವ್ಯಾಲಿ. ಓಕೆ, ಯಾವ ಇಸುವಿನಲ್ಲಿ 1994 ಅವಳು ಶುರು ಮಾಡ್ತಾಳೆ. ಸೊ ದೇ ಆರ್ ನೌ ಏಬಲ್ ಟು ಕನ್ಸರ್ವ್ ಆ್ಯಂಡ್ ಗ್ರೋ 630 ವೆರೈಟೀಸ್ ಆಫ್ ರೈಸ್. ನಿಮಗೆ 3 ಮಾರ್ಕ್ಸ್ಗೆ ಅಥವಾ 4 ಮಾರ್ಕ್ಸ್ಗೆ ಬಯೋಡೈವರ್ಸಿಟಿ ಅಥವಾ ನವಧಾನ್ಯ ಫಾರ್ಮ್ ಬಗ್ಗೆ ಕೇಳಿದಾಗ ಇದನ್ನೆಲ್ಲ ನೀವು ಬರೀಬೇಕಾಗ್ತದೆ. ಸೊ ದೇ ಆರ್ ನೌ ಏಬಲ್ ಟು ಕನ್ಸರ್ವ್ ಆ್ಯಂಡ್ ಗ್ರೋ 630 ವೆರೈಟೀಸ್ ಆಫ್ ರೈಸ್, 150 ವೆರೈಟೀಸ್ ಆಫ್ wheat and hundreds of other species. So thus the practice and promote of biodiversity intensive farm
ಫಾರ್ಮಿಂಗ್ ದಟ್ ಪ್ರೊಡ್ಯೂಸಸ್ ಮೋರ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಪರ್ ಎಕರ್. ಸೊ ಅಲ್ಲಿ ಬೇಕಾದಷ್ಟು ಹೀಲ್ಡನ್ನು ಕೊಡ್ತಾ ಇರುತ್ತೆ ಕಂಪ್ಯಾರಿಟಿವ್ಲಿ. ಇವರು ಯಾವುದೇ ರೀತಿ ಪೆಸ್ಟಿಸೈಡ್ಸ್ನ ಯೂಸ್ ಮಾಡೋದಿಲ್ಲ, ಫರ್ಟಿಲೈಸರ್ಸ್ನ ಯೂಸ್ ಮಾಡೋದಿಲ್ಲ, ಆರ್ಗ್ಯಾನಿಕ್ ಅಗ್ರಿಕಲ್ಚರ್, ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಅವರು ಪ್ರಾಪಗೇಟ್ ಮಾಡ್ತಾ ಇರ್ತಾರೆ ವಂದನಾ ಶಿವ. ಸೊ ದಿಸ್ ಇಸ್ ಹೌ ಶಿ ಕ್ಲೋಸ್ಲಿ ಕನೆಕ್ಟೆಡ್ ವಿತ್ ದಿಸ್. ಆ್ಯಂಡ್ ನೆಕ್ಸ್ಟ್ ಒಂದು ನಾವು ನೋಡಿದ್ವಿ ಇಲ್ಲಿ ಚಿಪ್ಕೋ ಮೂಮೆಂಟ್ ಅಲ್ಲಿ ವಂದನಾ ಶಿವ ಅವಳ ಚೈಲ್ಡ್ಹುಡ್, ನಂತರ ಬಯೋಡೈವರ್ಸಿಟಿ, ನವಧಾನ್ಯ ಫಾರ್ಮ್, ನವಧಾನ್ಯ ಮೂವ್ಮೆಂಟ್ ಯಾವ ರೀತಿ ಮಾಡಿದ್ಲು, ಮೇನ್ ಪಾಯಿಂಟ್ಸ್ಗಳಷ್ಟು ನಾನು ಇಲ್ಲಿ ಕವರ್ ಮಾಡ್ತಾ ಹೋಗ್ತಾನೆ. ಟೋಟಲ್ ಚಾಪ್ಟರ್ನ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಸೊ ಇಂಪಾರ್ಟೆಂಟಾಗಿ ನಿಮಗೆ ಏನು ಬೇಕು ನಾಳಿನ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಅದಕ್ಕೋಸ್ಕರ ನಾನು ಮೇನ್ ಪಾಯಿಂಟ್ಗಳಿಗೆ ಹೋಗ್ತಾ ಇದ್ದೀನಿ. ಸಿ ರೈಟ್ಸ್ ಆಫ್ ನೇಚರ್, ಸಪ್ರೇಟಿಸಮ್, ಎಕೋ ಅಪರ್ಥೈಡ್. ಸೊ ಅಪರ್ಥೈಡ್ ಅಂದರೆ ನಿಮಗೆ ಗೊತ್ತಿದೆ, ಇಟ್ಸ್ ಅ ಸಪ್ರೇಟ್ನೆಸ್. ಈ ಟರ್ಮ್ನೆಲ್ಲ ಎಲ್ಲಿ ಯೂಸ್ ಮಾಡಲಾಗ್ತಿತ್ತು ಅಂದರೆ ಆಫ್ರಿಕನ್ ಕಂಟ್ರಿನಲ್ಲಿ ಈ ಒಂದು ಡ್ಯೂರಿಂಗ್ ದ ಟೈಮ್ ಆಫ್ ಸ್ಲೇವರಿ ಸಿಸ್ಟಮ್ ಅಥವಾ ರೇಸಿಸಮ್, ಈ ಜನಗಳನ್ನ ಕಲರ್ ಬೇಸ್ ಮೇಲೆ ಡಿಸ್ಕ್ರಿಮಿನೇಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಆ ಒಂದು ಅಪರ್ಥೈಡ್ ಮೂವ್ಮೆಂಟನ್ನು ನಾವು ಅಲ್ಲಿ ಕೇಳಿರ್ತೇವೆ. ಸೊ ಅಂದರೆ ಸಪ್ರೇಟಿಸಮ್, ಜನಗಳನ್ನ ಅವರು ಸಪ್ರೇಟ್ ಮಾಡ್ತಾ ಇರ್ತಾರೆ ಬೇಸ್ಡ್ ಆನ್ ಕಲರ್. ಸೊ ಅದನ್ನು ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಎಕೋ ಅಪರ್ಥೈಡ್ ಅಂದರೆ ನಾವು ವಿ ದ ಪೀಪಲ್ ಆರ್ ಸೋ ಮಚ್ ಕನೆಕ್ಟೆಡ್ ಟು ದಿಸ್ ನೇಚರ್, ವಿ ಆರ್ ದ ಪಾರ್ಟ್ ಆಫ್ ನೇಚರ್, ಬಟ್ ವಾಟ್ ವಿ ಆರ್ ಡೂಯಿಂಗ್ ಇನ್ ರಿಟರ್ನ್, ಡೆಸ್ಟ್ರಾಯಿಂಗ್ ಎವ್ರಿಥಿಂಗ್, ಪೊಲ್ಯೂಟಿಂಗ್ ದಿಸ್ ನೇಚರ್. ಓಕೆ, ಸೊ ಹಾಗಾಗಿ ಈ ವಂದನಾ ಶಿವ ಥರ ತುಂಬ ಜನ ಬಂದು ಹೋಗ್ತಾ ಇದ್ದಾರೆ. ದೇ ಆರ್ ಆಲ್ ಟ್ರೈಂಗ್ ಟು ಪ್ರೊಟೆಕ್ಟ್ ದಿಸ್ ನೇಚರ್ ಇನ್ ಅ ಡಿಫ್ರೆಂಟ್ ವೇಸ್ ಆ್ಯಂಡ್ ದೇ ಆರ್ ಆಲ್ ಪ್ರಮೋಟಿಂಗ್ ಇಟ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ದ ಯಂಗ್ಸ್ಟರ್ಸ್ ಅವರು ಮುಂದೆ ಬರಬೇಕಾಗ್ತದೆ ಇದನ್ನೆಲ್ಲ ಮಾಡಲಿಕ್ಕೆ, ಸೇವ್ನ ಮಾಡಲಿಕ್ಕೆ. ಯಾರು ಕೂಡ ಅಷ್ಟೊಂದು ಕನ್ಸರ್ನ್ ಮಾಡ್ತಾ ಇಲ್ಲ. ಈ ಸಿಟೀಸ್ಗಳೆಲ್ಲ ನೋಡ್ತಾ ಇದ್ದಾರೆ, ನಮಗೆ ಗೊತ್ತಾಗ್ತಾ ಇದೆ ಯಾವ ರೀತಿ ಇದೆ ಅಂತೇಳಿ. ಓಕೆ, ಅದಿರಲಿ, ನೋಡೋಣ ಇಲ್ಲಿ ರೈಟ್ಸ್ ಆಫ್ ನೇಚರ್, ಸಪ್ರೇಟಿಸಮ್, ಎಕೋ ಅಪರ್ಥೈಡ್ ಏನು ಹೇಳ್ತಾ ಇದ್ದಾರೆ ಅಂತೇಳಿ. ವಂದನಾ ಶಿವ ಇಂಟ್ರೆಸ್ಟಿಂಗ್ಲಿ ಟಾಕ್ಸ್ ಅಬೌಟ್ how the United Nations General Assembly organized a conference on harmony with nature. ಯಾವ ಕಾನ್ಫರೆನ್ಸ್ ಯುನೈಟೆಡ್ ನೇಷನ್ ಆರ್ಗನೈಸ್ ಮಾಡಿತ್ತು ಅಂದರೆ ಹಾರ್ಮನಿ ವಿತ್ ನೇಚರ್. ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಆಸ್ ಅ ಪಾರ್ಟ್ ಆಫ್ ಅರ್ತ್ ಡೇ ಸೆಲೆಬ್ರೇಷನ್. ಇವೆಲ್ಲ MCQಗೆ ಬರ್ತಕ್ಕಂಥ ಕ್ವಶನ್ಸ್ಗಳು. ಇನ್ಸ್ಪೈರ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಈಕ್ವೆಡರ್ and the universal declaration of rights of mother earth initiated by Bolivia. ನೋಡಿ, ಫಸ್ಟ್ ಕಂಟ್ರಿ ರೈಟ್ಸ್ ಆಫ್ ನೇಚರ್ನ ಕಾನ್ಸ್ಟಿಟ್ಯೂಷನ್ ಆಗ್ತು ಅಂದರೆ ಮೆನ್ಷನ್ ಮಾಡಿದೆ ಅಂದರೆ ದಟ್ ಈಸ್ ಈಕ್ವೆಡರ್. ಓಕೆ, ಸೊ ಅದು ಬೋಲ್ವಿಯಾದಲ್ಲಿ ನಡೆದಿರ್ತಕ್ಕಂಥ ಒಂದು ಡಿಕ್ಲರೇಷನ್, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ರೈಟ್ಸ್ ಆಫ್ ಮದರ್ ಅರ್ತ್ ಇನಿಷಿಯೇಟೆಡ್ ಬೈ ಬೋಲ್ವಿಯಾ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಇಂದ ದಿಸ್ ಅಂದರೆ ಈ ಒಂದು rights of nature. This emphasizes the significance attached to the mother earth much against human domination over nature. So ನಾವು ಎಲ್ಲ ನೋಡ್ತಾ ಇದ್ದೀವಿ how human beings, we the people are how dominating this nature in all the ways, okay, in a various means. The result is destroying it. The man is the only problematic to this earth. ಎಲ್ಲ ಪ್ರಾಣಿಗಳು, ಎಲ್ಲ ಲಿವಿಂಗ್ ಆರ್ಗನ್ಸ್ಗಳು ಕೂಡ ನೇಚರ್ಗೆ ಎಗೇನ್ಸ್ಟ್ ಆಗಿ ಯಾರೂ ಇಲ್ಲ, ಓನ್ಲಿ ಮನುಷ್ಯ ಮಾತ್ರ ಇದ್ದಾನೆ. ಅದನ್ನು ನೋಡಿ, ಹ್ಯೂಮನ್ ಡಾಮಿನೇಷನ್ ಓವರ್ ನೇಚರ್ ಇದು ತುಂಬ ಜಾಸ್ತಿನೇ ಆಗ್ತಾ ಇದೆ ಡೇ ಬೈ ಡೇ, ದಿನ ಕಳೀತಾ ಇದೆ. ಫಾರ್ ದಟ್ ಇನ್ ದ ನೇಮ್ ಆಫ್ ಅ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಆರ್ ದ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅಥವಾ ಎಕನಾಮಿಕಲ್ ಡೆವಲಪ್ಮೆಂಟ್ ಅನ್ನೋ ಒಂದು ವಿಚಾರಗಳಲ್ಲಿ ವಿ ಆರ್ ಡೆಸ್ಟ್ರಾಯಿಂಗ್ ದಿಸ್ ನೇಚರ್. ನೆಕ್ಸ್ಟ್ ನೋಡಿ, ಶಿ ಅಪೋಲ್ಡ್ಸ್ ದ ವ್ಯೂ ದಟ್ ದ ಹ್ಯೂಮನ್ ಬೀಯಿಂಗ್ಸ್ ಆರ್ ಆ್ಯನ್ ಇನ್ಸಪರೇಬಲ್ ಪಾರ್ಟ್ ಆಫ್ ನೇಚರ್. ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ನಾವು ನೇಚರ್ನ ಬಿಟ್ಟು ಇರೋದಕ್ಕಾಗೋದಿಲ್ಲ. ವಿ ಆರ್ ನಾಟ್ ಅ ಪಾರ್ಟ್, ವಿ ಆರ್ ದ ಪಾರ್ಟ್ ಆಫ್ ನೇಚರ್, ವಿ ಆರ್ ಇನ್ಸಪರೇಬಲ್ ಪಾರ್ಟ್ ಆಫ್ ನೇಚರ್. ಸೊ ಶಿ ಫೀಲ್ಸ್ ದಟ್ ಟುಡೇ ವಿ ಡು ನಾಟ್ ನೀಡ್ ಅನ್ ಅಪರ್ಥೈಡ್ ಸಿಚುವೇಶನ್ ವಿಚ್ ಒನ್ಸ್ ಡಿವೈಡೆಡ್ ಪೀಪಲ್ ಬೇಸ್ಡ್ ಆನ್ ಕಲರ್. ಸೊ ದಟ್ ಟೈಮ್ ಅಂದರೆ ಆಫ್ರಿಕನ್ ಕಾಂಟಿನೆಂಟಲ್ ಆಗಿರ್ತಕ್ಕಂಥ ಅಪರ್ಥೈಡ್ ಮೂವ್ಮೆಂಟ್ ಬೇಸ್ಡ್ ಆನ್ ದ ರೇಸಿಸಮ್, ಕಲರ್ ಡಿಸ್ಕ್ರಿಮಿನೇಷನ್ ಆಗಿರುತ್ತೆ. ಸೊ ಇವಾಗಲೂ ಕೂಡ ಅಪರ್ಥೈಡ್ ನಮಗೆ ಬೇಕಾಗಿರೋದಿಲ್ಲ. ನಾವ್ಯಾರು ಕೂಡ ಈ ಒಂದು ನೇಚರಿಂದ ದೂರ ಆಗೋದು, ಸಪರೇಟ್ ಆಗೋದು ಅವಶ್ಯಕತೆ ಇಲ್ಲ. ವಿ ಆರ್ ಪಾರ್ಟ್ ಆಫ್ ಇಟ್. ಸೊ ಟು ಪ್ರೊಟೆಕ್ಟ್ ದಿಸ್ ನೇಚರ್, ಕನ್ಸರ್ವೇಷನ್ ಆಫ್ ದ ಫಾರೆಸ್ಟ್ and afforestation, it must be our responsibility of each individual on this planet, not only in a particular country, for every country, every citizen, everyone on this planet. It's a responsibility of us. So next ನೋಡಿ, our challenge is now, ನಮ್ಮ ಚಾಲೆಂಜ್ ಏನಿದೆ, is overcome eco-apartheid based on the separateness of humans from nature. ನೋಡಿ, ನಾವು ಯಾವ ರೀತಿ ದಿನದಿಂದ ದಿನಕ್ಕೆ ವಿ ಆರ್ ಫಾರ್, ತುಂಬ ದೂರ ಆಗ್ತಾ ಇದ್ದೀವಿ ಈ ಒಂದು ನೇಚರ್, ಈ ಒಂದು ಕನೆಕ್ಟಿವಿಟಿ, ಅದನ್ನು ನಾವು ದೂರ ಮಾಡಬೇಕಾಗಿದೆ. ಈ ಸಪ್ರೇಟ್ನೆಸ್ನ ನಾವು ಸ್ಟಾಪ್ ಮಾಡಬೇಕಾಗಿದೆ. ನೆಕ್ಸ್ಟ್ ನೋಡಿ, ಹೇಳ್ತಾ ಹೋಗ್ತಾರೆ, ಈ ಒಂದು ಕ್ಯಾಪಿಟಲಿಸಮ್ ಮತ್ತು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇದೆಲ್ಲ ಬಂದಾಗ ಯಾವ ರೀತಿ ನೇಚರ್ನ ಡೆಸ್ಟ್ರಾಯ್ ಮಾಡ್ತಕ್ಕಂಥದ್ದು ಎಷ್ಟು ದೊಡ್ಡ ಮಟ್ಟದಲ್ಲಿ ಆಯಿತು, ಮತ್ತು ಯಾವ ರೀತಿ ನಾವೆಲ್ಲ ಎಕ್ಸ್ಪ್ಲಾಯ್ಟ್ ಎಲ್ಲ ಮಾಡಿದ್ವಿ ಅಂತೇಳಿ ಹೇಳ್ತಾ ಹೋಗ್ತಾರೆ. ದ ಡೆಡ್ ಅರ್ತ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆ್ಯಂಡ್ ಕ್ಯಾಪಿಟಲಿಸಮ್, ಓಕೆ, ದಿಸ್ ಕೈಂಡ್ ಆಫ್ ಎಕ್ಸ್ಪ್ಲಾಯ್ಟೇಷನ್ ಬೈ ದ ಮ್ಯಾನ್. Okay, this separateness paved way to industrial revolution, replacing vibrant earth and turning it into a dead matter.
ಇನ್ ದ ನೇಮ್ ಆಫ್ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್, ಇಂಡಸ್ಟ್ರೀಸ್ ಮತ್ತು ರೋಡ್ಸ್ ಕನ್ಸ್ಟ್ರಕ್ಷನ್, ರೈಲ್ವೇಸ್ ಕನ್ಸ್ಟ್ರಕ್ಷನ್ ಎಲ್ಲವೂ ಕೂಡ ಏನಾಗ್ತಾ ಹೋಗುತ್ತೆ, ಬ್ರಿಡ್ಜಸ್ ಅಂತೆ, ಡ್ಯಾಮ್ಸ್ಗಳಂತೆ, ರಿಸರ್ವಾಯರ್ ಎಲ್ಲವೂ ಕೂಡ ಸ್ಲೋಲಿ ನೇಚರನ್ನು ಡೆಸ್ಟ್ರಾಯ್ ಮಾಡ್ತಾ ಹೋಯಿತು. ಇದನ್ನೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ? ಮನುಷ್ಯನಿಗೋಸ್ಕರ. ಸೊ ಮನುಷ್ಯನ ಸ್ವಾರ್ಥಕ್ಕೋಸ್ಕರ ನೇಚರನ್ನು ನಾವು ಡೆಸ್ಟ್ರಾಯ್ ಮಾಡ್ತಾ ಇದ್ದೀವಿ. ಹಾಗಾಗಿ ಅವ್ರು ಮೆನ್ಷನ್ ಮಾಡ್ತಾರೆ ದ ಡೆಡ್ ಅರ್ತ್. ಅದಕ್ಕೆ ಹೇಳ್ತಾ ಇದ್ದಾರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕೂಡ ಒಂದು ಕಾರಣ ಮತ್ತು ಕ್ಯಾಪಿಟಲಿಸಮ್ ಕೂಡ ಒಂದು ಕಾರಣ. Okay, this is further led to the capitalism and consumerism which exploit natural resources indiscriminately. So this natural resources not only for the human beings, it's a everybody own it. Okay, not only humans, ಎಲ್ಲರಿಗೂ ಕೂಡ ಇದರ ಮೇಲೆ ಸರಿಯಾದ ಒಂದು ಹಕ್ಕು ಇರುತ್ತೆ. ಸೊ ಅದಕ್ಕೆ ಹೇಳ್ತಾ ಹೋಗಿದೆ ದ ಟೆರ್ರಾ ಮ್ಯಾಡ್ರೆ ಅಂದರೆ ಮದರ್ ಅರ್ತ್ ವಾಸ್ ರಿಪ್ಲೇಸ್ಡ್ ಬೈ ಟೆರ್ರಾ ನಲಿಸ್, ದ ಎಂಟಿ ಲ್ಯಾಂಡ್, ದ ಡೆಡ್ ಅರ್ತ್. ಸೊ ಎಂಟಿ ಲ್ಯಾಂಡ್ ಎಲ್ಲ ಇತ್ತು ವಿಚ್ ವಾಸ್ ವೆರಿ ವೆರಿ ಯೂಸ್ಫುಲ್ ಫಾರ್ ಕಲ್ಟಿವೇಷನ್. ಎಲ್ಲವನ್ನು ಕೂಡ ಅವರ ಒಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಪರ್ಪಸ್ಗೋಸ್ಕರ ಅದನ್ನು ಯೂಟಿಲೈಸ್ ಮಾಡ್ಕೊಂಡು ಎಲ್ಲವನ್ನು ಕೂಡ ಡೆಸ್ಟ್ರಾಯ್ ಮಾಡ್ತಾ ಇರ್ತಾರೆ. ಅದಾದ ನಂತರ ನೆಕ್ಸ್ಟು ದ ಅರ್ತ್ ಯೂನಿವರ್ಸಿಟಿನ ಅವ್ರು ಹೇಳ್ತಾ ಹೋಗ್ತಾರೆ. ದ ಅರ್ತ್ ಯೂನಿವರ್ಸಿಟಿ ಅಥವಾ ಅರ್ತ್ ಡೆಮೋಕ್ರಸಿ. ನಿಮಗೆ ಡೆಮೋಕ್ರಸಿ ಅಂದರೆ ಗೊತ್ತು, ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್ ಅಂತೇಳಿ ಹೇಳ್ತವೆ. ದ ಅರ್ತ್ ಯೂನಿವರ್ಸಿಟಿ ಅಂತ ಒಂದು ಶುರು ಮಾಡ್ತಾಳೆ. ಈ ಒಂದು ಅರ್ತ್ ಯೂನಿವರ್ಸಿಟಿನಲ್ಲಿ ವಂದನಾ ಶಿವ ಅವರು ಹೇಳ್ತಾರೆ ವೇರ್ ಇಟ್ ಈಸ್ ಲೊಕೇಟೆಡ್. ಅದು ಕೂಡ ನವಧಾನ್ಯ ಫಾರ್ಮಲ್ಲೇ ಕೂಡ ಇರುತ್ತೆ. ನವಧಾನ್ಯ ಬಯೋಡೈವರ್ಸಿಟಿ ಫಾರ್ಮ್. ಇಟ್ ಈಸ್ an inspiration from Tagore, Rabindranath Tagore, which teaches earth democracy to recognize, protect and respect the rights of other species. ನೋಡಿ, ಡೆಮೋಕ್ರಸಿನಲ್ಲಿ ದ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇಂಡಿಯಾ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಇದರಲ್ಲಿ ನಾವು ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಯಾವ ವೇನಲ್ಲೂ ಕೂಡ ಮಾಡಲಿಕ್ಕಾಗಲ್ಲ. ವಿ ಕ್ಯಾನಾಟ್ ಡಿಸ್ಕ್ರಿಮಿನೇಟ್ ಎನಿಬಡಿ ಆನ್ ಎನಿ ಗ್ರೌಂಡ್ಸ್. ಓಕೆ, ಕಾಸ್ಟ್ ಇರ್ಬೋದು, ಕ್ರೀಡ್ ಇರ್ಬೋದು, ಅಥವಾ ಕಲರ್ ಇರ್ಬೋದು, ಜಾಬ್ ಇರ್ಬೋದು, ಯಾವ ವೇನಲ್ಲೂ ಕೂಡ ಯಾರನ್ನೂ ಕೂಡ ಡಿಸ್ಕ್ರಿಮಿನೇಟ್ ಮಾಡೋಕ್ಕಾಗಲ್ಲ. ಅಂದರೆ ಎವ್ರಿಬಡಿ ಈಸ್ ಈಕ್ವಲ್ ಬಿಫೋರ್ ದ ಲಾ. ಆ ರೀತಿಯಲ್ಲಿ ಟ್ಯಾಗೋರ್ ಏನು ಹೇಳ್ತಾ ಇದ್ದಾರೆ ಅಂದರೆ ಎವ್ರಿ creature is equal, everyone, everybody, everything is equal before law. The nature will never discriminate anyone. Okay, that treats everybody so equally. So adana avaru helta hogtare. It was inspired by the Tagore actually. Tagore, the first Indian who received the Nobel in 1913 for his work Gitanjali. Okay, it is a shift from anthropocentrism ಅಂದ್ರೆ human centric to ecocentrism, nature centric. ಅಂದರೆ ಆಂಥ್ರೋಪೋಸೆಂಟ್ರಿಸಮ್ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಮಾನವನಿಗೆ ಕೇಂದ್ರಿತ ಹೋಗುತ್ತೆ. ವಾಟ್ ಎವರ್ ದ ಮ್ಯಾನ್ ಈಸ್ ಗೋಯಿಂಗ್ ಟು ಡೂ ದಟ್ ಮಸ್ಟ್ ಬಿ ಬೆನಿಫಿಟೆಡ್ ಟು ಹ್ಯೂಮನ್ ಬೀಯಿಂಗ್ಸ್ ಓನ್ಲಿ. ಫಾರ್ ದ ನೇಚರ್, ಫಾರ್ ದ ಅದರ್ ಸ್ಪೀಸೀಸ್ ಇಟ್ಸ್ ಅ ಥ್ರೆಟ್. ಫಾರ್ ಎಕ್ಸಾಂಪಲ್ ಈಗ 5G 6G ಅಂತೆಲ್ಲ ಬಂದ ನಮ್ಮಲ್ಲಿ ಇರ್ತಕ್ಕಂಥ ಗುಬ್ಬಚ್ಚಿ ಕೆಲವೊಂದೆಲ್ಲ ಎಕ್ಸ್ಟಿಂಕ್ಟ್ ಆಗಿದ್ದಾವೆ, ಎಲ್ಲವೂ ಕೂಡ ಹೋಗ್ತಾ ಇದ್ದಾವೆ, ಸಾಯ್ತಾ ಇದ್ದಾವೆ. ಅದೇ ರೀತಿ ಎಲ್ಲ ವೇರಿಯಸ್ ವೇನಲ್ಲಿ ಕೂಡ ನಾವು ಡೆಸ್ಟ್ರಾಯ್ ಮಾಡ್ತಾ ಇದ್ದೇವೆ. ಅಂದರೆ ಯಾವ ರೀತಿಯಲ್ಲಿ ಇದೇ ದ ಬೆಸ್ಟ್ ಎಕ್ಸಾಂಪಲ್ ಇಸ್ ದಿಸ್ ಇಸ್ ಫಾರ್ ಆಂಥ್ರೋಪೋಸೆಂಟ್ರಿಸಮ್. ಮಾನವ ಏನೇ ಒಂದು ಮಾಡಿದ್ರು ಕೂಡ ಮನುಷ್ಯ ಅದು ಸೆಂಟರ್ ಯಾರಿರ್ತಾರೆ, ಮ್ಯಾನ್ ಈಸ್ ದ ಸೆಂಟರ್ ಆಫ್ ದ ಬೆನಿಫಿಟ್ ಆಫ್ ಎನಿಥಿಂಗ್ ವಾಟ್ ಈಸ್ ಡೂಯಿಂಗ್ ಆ್ಯಂಡ್ ಪ್ಯಾರಲಲಿ ಇಟ್ ಈಸ್ ಡೆಸ್ಟ್ರಾಯಿಂಗ್ ದ ಅದರ್ ಥಿಂಗ್, ಅದರ್ ಕ್ರಿಯೇಚರ್ಸ್. ಓಕೆ, ಸೊ ಮ್ಯಾನ್ ಈಸ್ ಬಿಕಮಿಂಗ್ ದ ಗ್ರೇಟೆಸ್ಟ್ ಥ್ರೆಟ್ ಟು ದಿಸ್ ಎನ್ವೈರನ್ಮೆಂಟ್ ಅಂತೇಳಿ ನಾವು ಹೇಳ್ಬೋದಾಗ್ತದೆ. ಸೊ ನೆಕ್ಸ್ಟ್ ಆಂಥ್ರೋಪೋಸೆಂಟ್ರಿಸಮ್, ಮಾನವ ಸಿದ್ಧಾಂತ, ಮಾನವ ಕೇಂದ್ರೀಕೃತ ಸಿದ್ಧಾಂತದಿಂದ ನಾವು ಈ ಒಂದು ಪರಿಸರ ಕೇಂದ್ರೀಕೃತ ಸಿದ್ಧಾಂತಕ್ಕೆ ನಾವು ಮರಳಬೇಕಾಗ್ತದೆ. ಅಂದರೆ ನಾವು ಏನೇ ಮಾಡಿದ್ರು ಕೂಡ ಅದು ನೇಚರ್ಗೆ ವಾಪಸ್ ಬರಬೇಕಾಗ್ತದೆ. ನೇಚರ್ ಮನದಲ್ಲಿ ಇಟ್ಕೊಂಡು ನಾವೆಲ್ಲವನ್ನು ಕೂಡ ಕೆಲಸವನ್ನು ಮಾಡಬೇಕಾಗ್ತದೆ ಅಂತೇಳಿ ನೇಚರ್ ಸೆಂಟ್ರಿಕ್ ಆಗಿ ನಾವು ಯೋಚನೆ ಮಾಡಬೇಕಾಗ್ತದೆ. ಅದಾದ ಮೇಲೆ ನೆಕ್ಸ್ಟ್ ಫಾರೆಸ್ಟ್ ಆ್ಯಂಡ್ ಫ್ರೀಡಮ್, ಎನಫ್ನೆಸ್, ಪ್ರಿನ್ಸಿಪಲ್ ಆಫ್ ಈಕ್ವಿಟಿ. ಇದನ್ನು ಅವರು ವಂದನಾ ಶಿವ ಕೊನೆಯಲ್ಲಿ ಆ್ಯಕ್ಚುಲಿ ಹೇಳ್ತಾ ಹೋಗ್ತಾರೆ ಆಫ್ಟರ್ ತಪೋವನ ರವೀಂದ್ರನಾಥ್ ಟ್ಯಾಗೋರ್ಸ್ ಎಸ್ಸೆ. The last section of this essay is adapted from Forest and Freedom written by Vandana Shiva, published in May 2011 edition of Resurgence. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ವಂದನಾ ಶಿವ ಅವರು ಬರೆದಿರ್ತಕ್ಕಂಥ ಎಸ್ಸೆ ಯಾವುದು? ಫಾರೆಸ್ಟ್ ಆ್ಯಂಡ್ ಫ್ರೀಡಮ್. ಇದನ್ನು MCQ ಕೇಳೋ ಸಾಧ್ಯತೆ ಇರುತ್ತೆ. ಓಕೆ, ಫಾರೆಸ್ಟ್ ಆ್ಯಂಡ್ ಫ್ರೀಡಮ್ ರಿಟನ್ ಬೈ ವಂದನಾ ಶಿವ. ಓಕೆ, ಅದಾದಮೇಲೆ ನೆಕ್ಸ್ಟ್ ನೋಡಿ. ಸೊ ದಿಸ್ highlights the Tagore's view of forest as a source of beauty and joy, of art and aesthetics, of harmony and perfection. The forest teaches us union, compassion and enoughness. It teaches us enjoyment through renunciation and not through greed or possession. ಸೊ ಯಾವುದೆಲ್ಲ ಮನುಷ್ಯನಿಗೆ ಇದೆ ಈ ಒಂದು ಏನು ದುರ್ಬುದ್ಧಿ ಅಂತ ಏನು ಹೇಳ್ತೀವಿ, ಅದು ಯಾವುದು ಕೂಡ ಈ ಒಂದು ನೇಚರ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ರೀತಿಯಲ್ಲಿ ನೇಚರ್ ಟೀಚ್ ಮಾಡ್ತಾ ಇದೆ, ನಮಗೆ ಕಲಿಸ್ತಾ ಇದೆ, ಲವ್ವನ್ನು ಹೇಳ್ತಾ ಇದೆ, ಕಂಪ್ಯಾಷನ್ನ ತೋರಿಸೋ, ಎನಫ್ನೆಸ್ಸನ್ನು ನಮಗೆ ಟೀಚ್ ಮಾಡ್ತಾ ಇದೆ. ಆದರೆ ನಾವು ಕಲಿತಾ ಇದ್ದೀವ? ಇಲ್ಲ. ವಿ ಆರ್ ಆಲ್ ಇಗ್ನೋರಿಂಗ್ ಇಟ್. ಬಟ್ ಲೇಟರ್ ವಿ ವಿಲ್ ರಿಯಲೈಸ್, ಬಟ್ ಬೈ ದ ಟೈಮ್
everything will be over. So thus Vandana Shiva concludes that it is this forest that can show us the way beyond this conflict. ಸೊ ಹಾಗಾಗಿ ಈ ಒಂದು ಮಾನವ ಮತ್ತು ಈ ಒಂದು ಪ್ರಕೃತಿ ಇವರ ನಡುವಿರ್ತಕ್ಕಂಥ ಸ್ಟ್ರೈಫ್, ದ ಹೋರಾಟ ಏನಿದೆ ಅದು ಜಾಸ್ತಿ ಆಗ್ತಾನೆ ಹೋಗ್ತದೆ, ದ ಕಾನ್ಫ್ಲಿಕ್ಟ್. ಓಕೆ, ಇಷ್ಟು ದ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ದ ವಂದನಾ ಶಿವ. ನೆಕ್ಸ್ಟ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೆಲ್ಲ ಇದೆ ಟು ಬಿ ರಿಮೆಂಬರ್ ಅದನ್ನು ನೋಡ್ತಾ ಹೋಗೋಣ. ನೋಡಿ, ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೇನೆ. ಸಿ ಪಾಯಿಂಟ್ಸ್ ಟು ಬಿ ರಿಮೆಂಬರ್: ವಂದನಾ ಶಿವ ಈಸ್ ಅ ಪ್ರಾಮಿನೆಂಟ್ ಎನ್ವೈರನ್ಮೆಂಟಲ್ ಆಕ್ಟಿವಿಸ್ಟ್. ಸೊ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಆಲ್ರೆಡಿ ನಮಗೆ ಗೊತ್ತಿದೆ, ಒಂದು ಸ್ವಲ್ಪ ಬೇಗ ಹೇಳ್ತಾ ಹೋಗ್ತೇನೆ, ನೋಡ್ಕೊಳ್ಳಿ ನೀವು. ವಿ ಹ್ಯಾವ್ ಟು ಕವರ್ ದ ಫ್ಯೂ ಮೋರ್ ಲೆಸನ್ಸ್ ಹಿಯರ್. Vandana Shiva is a prominent environmental activist. In this passage, she writes about how she come to realize about our environment. She joined the Chipko movement to protest against large-scale deforestation in the Himalayan region. Why Chipko movement was started ಅಂತ ಹೇಳಿದ್ರೆ, there was a large scale of deforestation in the Himalayan region. ಅದಕ್ಕೆ ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಅದನ್ನು ಅವರು ಚಿಪ್ಕೋ ಮೂಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ವಂದನಾ ಶಿವ ಅದಕ್ಕೆ ಜಾಯಿನ್ ಆಗಿರ್ತಾರೆ. ಓಕೆ, ವಾಟ್ ಈಸ್ ಚಿಪ್ಕೋ ಮೂಮೆಂಟ್ ಅಂತ ನಾನು ಮೊದಲೇ ಹೇಳಿದ್ದೇನೆ. ಸೊ ನೆಕ್ಸ್ಟ್ ನೋಡಿ, ಅಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಷ್ಟನ್ನು ಹೇಳ್ತಾ ಹೋಗ್ತಾನೆ. ಇದನ್ನು ನೀವು ಆನ್ಸರ್ ರೈಟಿಂಗ್ ಕೂಡ ಯುಟಿಲೈಸ್ ಮಾಡ್ಕೊಳ್ಬೋದು. ಇದೇ ಪಾಯಿಂಟ್ಸ್ಗಳನ್ನ ನೀವು ಬರ್ಕೊಳ್ಬೋದು. ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದೀಸ್ ಪಾಯಿಂಟ್ಸ್ ಆ್ಯಂಡ್ ರಿವೈಸ್ ಇಟ್ ಲೇಟರ್. ಓಕೆ, ಸೊ ನೆಕ್ಸ್ಟ್ ಪೀಸೆಂಟ್ ವುಮನ್, ಇದೆಲ್ಲ ಗೊತ್ತಿದೆ. ಭಾಷಿಣಿ ದೇವಿ ಅಂತಕ್ಕಂಥ ಒಬ್ಬ ಲೇಡಿ ಆ ಒಂದು ರೀಜನಲ್ಲಿ ಫೈಟ್ ಮಾಡ್ತಾಳೆ ಅವಳ ಗಂಡನ ವಿರುದ್ಧವಾಗಿ. ಅವರ್ ಹಸ್ಬೆಂಡ್ ಟೇಕನ್ ಅ ಕಾಂಟ್ರಾಕ್ಟ್ ಟು ಫಾರ್ ದ ಲಾಗಿಂಗ್ಸ್, ಬಟ್ ಶಿ ಪ್ರೊಟೆಸ್ಟೆಡ್, ಶಿ ವೆಂಟ್ ಅಗೇನ್ಸ್ಟ್ ವಿತ್ ಅವರ್ ಓನ್ ಹಸ್ಬೆಂಡ್. ಸೊ ಲೇಟರ್ ಏನಾಯಿತು ಅಂತ ನೋಡೋಣ. ಪೀಸೆಂಟ್ ವುಮೆನ್ ಫ್ರಮ್ ದ ಹಿಮಾಲಯನ್ ರೀಜನ್ ವರ್ ಆಲ್ಸೋ ಇನ್ವಾಲ್ವ್ಡ್ in deforestation on the mountains that had led to landslides and floods and water and food scarcity and also firewood scarcity. ಸಿ ಈ ಒಂದು ವಾಟ್ಸ್ ಇಟ್, ಈ ಡಿಫಾರೆಸ್ಟೇಷನ್ ಜಾಸ್ತಿ ಆಗ್ತಾ ಪ್ರಾಬ್ಲಮ್ಸ್ಗಳು ಏನಾಗ್ತಾ ಹೋಗ್ತದೆ ಅದನ್ನು ಈ ವುಮೆನ್ ದೇ ವರ್ ಮಚ್ ಅವೇರ್ ದ್ಯಾನ್ ಮ್ಯಾನ್ ಅಂತ ಹೇಳಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಆ್ಯಕ್ಚುಲಿ ದಿ ಚಿಪ್ಕೋ ಮೂಮೆಂಟು ಇಟ್ ಗಾಟ್ ಇಟ್ಸ್ ಮೊಮೆಂಟಮ್ ಬಿಕಾಸ್ ಆಫ್ ದ ವುಮೆನ್. ಮೆನಿ ಪ್ರೆಸೆಂಟ್ ವುಮೆನ್ ದೇ ಇನ್ವಾಲ್ವ್ ದೆಮ್ಸೆಲ್ವ್ for this Chipko movement and they made it a great success. Okay, and see ಈ ಡಿಫಾರೆಸ್ಟೇಷನ್ದ ಏನಾಗ್ತದೆ, ಲ್ಯಾಂಡ್ ಸ್ಲೈಡ್ ಆಗ್ತದೆ. ಎಲ್ಲ ಕಡೆ ಇವಾಗ ಮಳೆ ಬಂದು ನೋಡ್ತಾ ಇದ್ದೀವಿ ಏನೆಲ್ಲ ಆಗ್ತದೆ ಅಂತೇಳಿ. ಇದೆಲ್ಲ ಕೂಡ ಡಿಫಾರೆಸ್ಟೇಷನ್ ಕೂಡ ಒಂದು ಕಾರಣ. ಫ್ಲಡ್ಸ್ ಆಗುತ್ತೆ, ವಾಟರ್ ಆ್ಯಂಡ್ ಫುಡ್ ಸ್ಕೇರ್ಸಿಟಿ ಆಗುತ್ತೆ. ಎಲ್ಲವನ್ನು ಕೂಡ ನಾವು ಮಾಡ್ತಕ್ಕಂಥ ಒಂದು ದರಿದ್ರ ಕೆಲಸಗಳಿಂದ ಎಲ್ಲವನ್ನು ಕೂಡ ನಾವು ಫೇಸ್ ಮಾಡಬೇಕಾಗ್ತದೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡೋಣ. ಸೊ ಯಾವ ರೀತಿಯ ಒಂದು ಪ್ರೊಟೆಸ್ಟ್ ಚಿಪ್ಕೋ ಮೂಮೆಂಟಲ್ಲಿ ಪ್ರೊಟೆಸ್ಟನ್ನ ಮಾಡಿ ಪ್ರೊಟೆಕ್ಟ್ ಮಾಡ್ತಾ ಇದ್ರು ಅಂದರೆ, ದೇ ಹಗ್ ದ ಟ್ರೀಸ್ ಆ್ಯಸ್ ಲಾಗರ್ಸ್ ಟ್ರೈ ಟು ಕಟ್ ದೆಮ್. ಓಕೆ, ಅಂದರೆ ಈ ಚಿಪ್ಕೋ ಮೂಮೆಂಟ್ ಅಂದರೆ ಇಟ್ಸ್ ಅ ನಾನ್ ವೈಲೆಂಟ್. ನೋಡಿ ಕೆಳಗಡೆ ಪಿಕ್ಚರ್ ತೋರಿಸ್ತಾ ರೀತಿಯಲ್ಲಿ ಬಿಫೋರ್ ಅವರು ಈ ಮರವನ್ನು ಕತ್ತರಿಸೋಕ್ಕಿಂತ ಮುಂಚೆನೇ ಅವರನ್ನು ಕಟ್ ಮಾಡಬೇಕಿತ್ತು ಅನ್ನೋ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿಯಲ್ಲಿ ಸಾಕಷ್ಟು ಮರಗಳನ್ನು ಈ ಡಿಫಾರೆಸ್ಟೇಷನ್ ತಡೆಯೋದ್ರಲ್ಲಿ ಆ ಒಂದು ಮಹಿಳೆಯರು ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಇಲ್ಲಿ ಹಿಮಾಲಯನ್ ರೀಜನಲ್ಲಿ. ಅದಾದಮೇಲೆ ವಂದನಾ ಶಿವ ಗಾಟ್ ಅವರ್ PhD in 1973. Then she decided to join Chipko movement and did ಪಾದಯಾತ್ರಾಸ್ ಟು ಡಾಕ್ಯುಮೆಂಟ್ ಡಿಫಾರೆಸ್ಟೇಷನ್ ಆ್ಯಂಡ್ ಪ್ರಮೋಟ್ ಚಿಪ್ಕೋ ಮೂಮೆಂಟ್. ಇದು ಕೂಡ ಕ್ವಶನ್ ನಿಮಗೆ ಕೇಳ್ಬೋದು. ಯಾವಾಗ ವಂದನಾ ಶಿವ PhD ತಗೊಂಡ್ಲು ಮತ್ತು ಕೆನಡಾದಿಂದ ಬಂದು ಅಂತ ಹೇಳಿದ್ರೆ 1973. ಓಕೆ, ದೆನ್ ಆಫ್ಟರ್ ದಟ್ ಶಿ ಜಾಯಿಂಡ್ ಚಿಪ್ಕೋ ಮೂಮೆಂಟ್. ಇನಿಷಿಯಲಿ ವಾಟ್ ಶಿ ಹ್ಯಾಸ್ ಡನ್, ಅವಳು ಪಾದಯಾತ್ರೆಗಳನ್ನ ಮಾಡ್ತಾ ಇರ್ತಾಳೆ, ಚಿಪ್ಕೋ ಮೂಮೆಂಟ್ ಬಗ್ಗೆ ಡಾಕ್ಯುಮೆಂಟ್ರಿಗಳನ್ನ ಮಾಡ್ತಾ ಇರ್ತಾಳೆ, ಜನಗಳಿಗೆ ಈ ಚಿಪ್ಕೋ ಮೂಮೆಂಟ್ ಬಗ್ಗೆ ಒಂದು ಅವೇರ್ನೆಸ್ನ ಕೊಡೋ ಪ್ರಯತ್ನವನ್ನು ವಂದನಾ ಶಿವ ಮಾಡ್ತಾ ಇರ್ತಾರೆ. ಸೊ ಶಿ ವಾಸ್ ಪ್ರಮೋಟಿಂಗ್ ದ ಚಿಪ್ಕೋ ಮೂಮೆಂಟ್. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ ಅಂದರೆ, ಡ್ಯೂರಿಂಗ್ ಅವರ್ ಇನ್ವಾಲ್ವ್ಮೆಂಟ್ ವಿತ್ ಚಿಪ್ಕೋ ಶಿ ಲರ್ನ್ಡ್ ಅಬೌಟ್ ದ ಬಯೋಡೈವರ್ಸಿಟಿ ಆ್ಯಂಡ್ ಎಕಾನಮಿ ಡಿಪೆಂಡೆಂಟ್ ಆನ್ ಇಟ್. ಫ್ರಮ್ ದ ಎಕ್ಸ್ಪೀರಿಯನ್ಸ್ ಗೇನ್ಡ್ ಶಿ ಸ್ಟಾರ್ಟೆಡ್ ನವಧಾನ್ಯ ಫಾರ್ಮ್ ಫಾರ್ ಡೆಮೋಸ್ ಆ್ಯಂಡ್ ಟ್ರೈನಿಂಗ್ಸ್. ನೋಡಿ, ಈ ಚಿಪ್ಕೋ ಮೂಮೆಂಟಲ್ಲಿ ವಂದನಾ ಶಿವ ಜಾಯ್ನ್ ಆಗ್ತಾಳೆ. ಅದ್ರ ಮೇಲೆ ಸಾಕಷ್ಟು ವಿಚಾರಗಳನ್ನ ಕಲಿತಾ ಬರ್ತಾಳೆ. ದಟ್ ವಿಲ್ ಬಿ ದ ಒನ್ ಆಫ್ ದ ರೀಸನ್ ಟು ಸ್ಟಾರ್ಟ್ ದ ನವಧಾನ್ಯ ಫಾರ್ಮ್. ಶಿ ಲರ್ನ್ ಅ ಲಾಟ್ ಅಬೌಟ್ ದ ಬಯೋಡೈವರ್ಸಿಟಿ ಆ್ಯಂಡ್ ದಿ ಎಕಾನಮಿ ಡಿಪೆಂಡಿಂಗ್ ಆನ್ ಇಟ್. ಎಲ್ಲವನ್ನು ಕೂಡ ಅವಳು ಅದರಿಂದ ಕಲಿತಾಳೆ. ಅದ್ರ ಮೇಲೆ ನವಧಾನ್ಯ ಫಾರ್ಮನ್ನು 1994 ಶುರು ಮಾಡ್ತಾಳೆ. ಅಲ್ಲಿ ಡೆಮೋ ಮತ್ತು ಡೆಮಾನ್ಸ್ಟ್ರೇಷನ್ನ ಮಾಡ್ತಾ ಇರ್ತಾರೆ, ಟ್ರೈನಿಂಗನ್ನು ಕೊಡ್ತಾ ಇರ್ತಾರೆ ಜನಗಳಿಗೆ, ರೈತರಿಗೆ, ವಾಲಂಟಿಯರ್ಸ್ಗಳಿಗೆ. ಅದರಲ್ಲಿ 630 ವೆರೈಟೀಸ್ ಆಫ್ ರೈಸ್ ಮತ್ತು 150 ವೆರೈಟೀಸ್ ಆಫ್ ವೀಟ್ ಆ್ಯಂಡ್ ಹಂಡ್ರೆಡ್ಸ್ ಆಫ್ ಅದರ್ ಸ್ಪೀಸೀಸ್ ಆರ್ ಕನ್ಸರ್ವ್ಡ್ ಹಿಯರ್. ಆ ನವಧಾನ್ಯ ಫಾರ್ಮಲ್ಲಿ ಬೇಕಾದಷ್ಟು ಧಾನ್ಯಗಳನ್ನು ಅವರು ಕನ್ಸರ್ವ್ ಮಾಡಿ ಸೇವ್ ಮಾಡ್ತಾ ಇರ್ತಾರೆ. ಓಕೆ, ಅದಾದಮೇಲೆ ಈಕ್ವಡರ್ ಮೊದಲನೇ ಕಂಟ್ರಿ ರೈಟ್ ಟು ನೇಚರ್
ಅಡಾಪ್ಟೆಡ್ ದ ರೈಟ್ ಟು ನೇಚರ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್. ಇದು ಒಂದು ಕ್ವಶನ್ ನಿಮಗೆ ಈ ಒಂದು ಚಾಪ್ಟರ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವ ಕಂಟ್ರಿ ತನ್ನ ಕಾನ್ಸ್ಟಿಟ್ಯೂಷನ್ ರೈಟ್ ಟು ನೇಚರ್ನ ಅಡಾಪ್ಟ್ ಮಾಡ್ಕೊಳ್ತು ಅಂತ ಹೇಳಿದ್ರೆ ಅದು ಈಕ್ವೆಡರ್. ಓಕೆ, ಸೊ ಇನ್ April 21 UN ಜನರಲ್ ಅಸೆಂಬ್ಲಿ, ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಆರ್ಗನೈಸ್ಡ್ ಹಾರ್ಮನಿ ವಿತ್ ನೇಚರ್ ಆಸ್ ಅ ಪಾರ್ಟ್ ಆಫ್ ಅರ್ತ್ ಡೇ ಸೆಲೆಬ್ರೇಷನ್. ಅದರಲ್ಲಿ ಇದೆಲ್ಲವನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟು ಇನ್ ದಿಸ್ ರಿಪೋರ್ಟ್ ಹಾರ್ಮನಿ ವಿತ್ ನೇಚರ್, UN ಜನರಲ್ ಅಸೆಂಬ್ಲಿ ಏನು ಅದನ್ನು ಮಾಡಿರ್ತಾರೆ ಅಲ್ಲಿ ಏನು ಹೇಳ್ತಾ ಹೋಗುತ್ತೆ ಅಂದರೆ, ದಿಸ್ ರಿಪೋರ್ಟ್ UN ಜನರಲ್ Secretary says that by destroying nature, we have failed to recognize that humans are inseparable from nature, and by destroying nature, we destroy ourselves. ನೋಡಿ ವಾಟ್ ಅ ವಂಡರ್ಫುಲ್ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ ಅಂತಂದರೆ, ನಾವು ನೇಚರನ್ನು ಡೆಸ್ಟ್ರಾಯ್ ಮಾಡ್ತಾ ಇದ್ದೀವಿ, ಅದನ್ನು ನಾವು ರಿಯಲೈಸ್ ಆಗ್ತಾ ಇಲ್ಲ, ನಮ್ಮನ್ನೇ ನಾವು ಡೆಸ್ಟ್ರಾಯ್ ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ ಈ ಒಂದು ಮಾತನ್ನು ನಾವು ಒಂದು ಜನರಲ್ ಅಸೆಂಬ್ಲಿನಲ್ಲಿ ಹೇಳಿರ್ತಾರೆ. ಸೊ ಏನಂತ ನೋಡಿ, we have failed to recognize that humans are inseparable from nature, and by destroying nature we destroy ourselves. ಈ ಒಂದು ರಿಯಲೈಸೇಷನ್ ಎಲ್ರಿಗೂ ಕೂಡ ಆಗಬೇಕು. ಇದಾದ ನಂತರನಾದರೂ ದೇ ಮೇ ಟ್ರೈ ಟು ಸೇವ್ ದ ನೇಚರ್. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪಾಯಿಂಟಲ್ಲಿ, ಪೀಪಲ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಎಜಿಟೇಟೆಡ್ ಅಗೇನ್ಸ್ಟ್ ಅಪರ್ಥೈಡ್ ಆ್ಯಂಡ್ ಸ್ಟಾಪ್ಡ್ ಇಟ್ಸ್ ಪ್ರಾಕ್ಟೀಸ್. ದ ರೂಟ್ಸ್ ಆಫ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ದ ಅರ್ತ್ ಇಸ್ ಬೇಸ್ಡ್ ಆನ್ ದಿಸ್ ಐಡಿಯಾ ಆಫ್ ಸಪ್ರೇಟ್ನೆಸ್, ದಿಸ್ ಸಪ್ರೇಟಿಸಮ್. ಸೊ ನಾವು ನೇಚರಿಂದ ಸಪ್ರೇಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ವಿ ಆರ್ ಆಲ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ದಿಸ್ ನೇಚರ್. ಆದರೆ ಅದನ್ನೆಲ್ಲ ಮರೆತು ನಾವೆಲ್ಲ ಬಿಹೇವ್ ಮಾಡ್ತಾ ಇದ್ದೀವಿ. ಅದನ್ನು ಈ ಒಂದು UN ಜನರಲ್ ಅಸೆಂಬ್ಲಿನಲ್ಲಿ ಎಲ್ಲ ದೇಶಗಳಿಗೂ ಮನವರಿಕೆ ಆಗೋ ರೀತಿಯಲ್ಲಿ UN ಹೇಳ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟಲ್ಲಿ ನೀವು ಎಲ್ಲ ಸ್ಲೈಡ್ಸ್ಗಳಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ನೀವು ಬರ್ಕೊಳ್ಬೇಕು, ರಿವೈಸ್ ಮಾಡಬೇಕು. ಲೈವ್ ಕ್ಲಾಸ್ ಮುಗಿದ ತಕ್ಷಣ ಇದೇ ಕೂಡ ಅಪ್ಲೋಡ್ ಆಗುತ್ತೆ, ರಿವೈಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ಕೊಳ್ಬೇಕು ನೀವು. ಓಕೆ, ಸೊ ನೆಕ್ಸ್ಟ್, ದ ಅರ್ತ್ ರಿಸೋರ್ಸಸ್ ವರ್ ಮೇಡ್ ಇನ್ ಟು ರಾ ಮೆಟೀರಿಯಲ್ಸ್ ಆ್ಯಂಡ್ ವೇಸ್ಟ್ ಜನರೇಟೆಡ್ ಪಲ್ಯೂಟೆಡ್ ದ ಅರ್ತ್. ನಾವು ಏನೆಲ್ಲ ಮಾಡ್ತಾ ಹೋಗ್ತೀವಿ ಎಲ್ಲವೂ ಕೂಡ ಒಂದು ಈ ಭೂಮಿಗೆ, ಈ ಒಂದು ಪ್ರಕೃತಿಗೆ ನಾವು ನಾಶದ ಕಡೆ ತಗೊಂಡು ಹೋಗ್ತಾ ಇದ್ದೇವೆ. So we are generating so much of a pollution to this earth. Nature is the best teacher. It teaches us to share and save the earth university. Navadanya trains people about ecology. ನೋಡಿ, ಈ ನೇಚರ್ ಅಂತಕ್ಕಂಥದ್ದು ಬೆಸ್ಟ್ ಟೀಚರ್. ನಮಗೆ ಅದು ಸಾಕಷ್ಟು ನಮಗೆ ಪಾಠಗಳನ್ನ ಕಲಿಸ್ತಾ ಹೋಗುತ್ತೆ. ಆದರೆ ಕಲಿಯೋದ್ರಲ್ಲಿ ನಾವೆಲ್ಲರೂ ಕೂಡ ವಿಫಲ ಆಗಿದ್ದೇವೆ. ಏನನ್ನ ಮೇಜರಾಗಿ ಕಲಿಸ್ತಾ ಹೋಗ್ತೇವೆ ನೋಡಿ, ಶೇರ್ ಆ್ಯಂಡ್ ಸೇವ್. ಯಾವ ಪ್ರಾಣಿಗಳು ಮತ್ತೊಂದು ಪ್ರಾಣಿಗಳು ತನ್ನದೇ ಆದ ಜಾತಿಯ ಮತ್ತೊಂದು ಪ್ರಾಣಿಗಳನ್ನು ಕೊಂದು ಬದುಕೋದಿಲ್ಲ, ಆದರೆ ಮನುಷ್ಯನನ್ನು ಕಿತ್ತು ತಿಂತಾ ಇದ್ದಾನೆ ಎಲ್ಲ ರೀತಿಯಲ್ಲೂ. ಸೊ ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ವ್ಯತ್ಯಾಸವನ್ನು ಒಂದು ರೀತಿಯಲ್ಲಿ ಇಲ್ಲಿ ತೋರಿಸ್ತಾ ಹೋಗ್ತಾರೆ ಪ್ಯಾರಲಲಿ. ಸೊ ನೆಕ್ಸ್ಟ್ ಇಸ್ ಇಂಡಿಯಾಸ್ ನ್ಯಾಷನಲ್ ಪೋಯಟ್ ರವೀಂದ್ರನಾಥ್ ಟ್ಯಾಗೋರ್ ಸ್ಟಾರ್ಟೆಡ್ ಶಾಂತಿನಿಕೇತನ ಟು ಇಂಪಾರ್ಟ್ ಲರ್ನಿಂಗ್ ಇನ್ ನ್ಯಾಚುರಲ್ ಸರೌಂಡಿಂಗ್ಸ್. ಇನ್ ಇಸ್ ಎಸ್ ಎ ತಪೋವನ ಅಂದರೆ ಫಾರೆಸ್ಟ್ ಪ್ಯೂರಿಟಿ ಅಂತ ಹೇಳಿ. ಈ ಎಕ್ಸ್ಪ್ಲೈನ್ಸ್ ದ ಇಂಪಾರ್ಟೆನ್ಸ್ ಆಫ್ ನೇಚರ್ ಇನ್ ಅ ಹ್ಯೂಮನ್ಸ್ ಲೈಫ್. ಅದು ಎಕ್ಸ್ಪ್ಲೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಲೇಟರ್ ಪಾರ್ಟಲ್ಲಿ ಆ ತಪೋವನ ಅಂತಕ್ಕಂಥ ಒಂದು ಎಸ್ಸೇನ ನೀವು ಓದಿ, ತುಂಬ ಚೆನ್ನಾಗಿದೆ. ಫಾರೆಸ್ಟ್ ಟೀಚರ್ಸ್ ಟು ಲಿವ್ ಇನ್ ಹಾರ್ಮನಿ ವಿತ್ ನೇಚರ್. ಯಾಕೆ ಈ ಮಾತನ್ನು ಹೇಳ್ತಾರೆ ಟ್ಯಾಗೋರ್ ಅಂತ ಹೇಳಿದ್ರೆ, ಸೊ ಈ ಒಂದು ಪ್ರಕೃತಿನಲ್ಲಿ ಮನುಷ್ಯ ಒಬ್ಬನೇ ಅಲ್ಲ, ಸಾಕಷ್ಟು ಜೀವರಾಶಿಗಳಿದ್ದಾವೆ. ಬಟ್ ಎಲ್ಲ ಜೀವರಾಶಿಗಳು ಕೂಡ ದೇ ಲಿವ್ ಇನ್ ಹಾರ್ಮನಿ ವಿತ್ ನೇಚರ್. ಬಟ್ ಮನುಷ್ಯ ಒಬ್ಬನೇ ದೊಡ್ಡ ಥ್ರೆಟ್ ಆಗಿದ್ದಾನೆ, ಎಲ್ಲ ರೀತಿಯಲ್ಲೂ ಡಿಸ್ಟ್ರಾಯ್ ಮಾಡ್ತಾ ಇದ್ದಾನೆ. ಓಕೆ, ಸೊ ಅದಾದ ನಂತರ ನೆಕ್ಸ್ಟ್ ಪಾಯಿಂಟ್ಸ್ಗಳನ್ನ ನೋಡೋ ಇಂಪಾರ್ಟೆಂಟ್ ಏನಿದೆ ಅಂತೇಳಿ. ಸೊ ನೋಡಿ, ಒಂದನ್ನು ಶಿ ಆಕ್ಯುಪೈಸ್ ಪ್ರಾಮಿನೆಂಟ್ ಪ್ಲೇಸ್ ಇನ್ ಮಾಡರ್ನ್ ಟೈಮ್ಸ್ ಆಫ್ ಸೋಷಿಯಲ್. ಇದನ್ನೆಲ್ಲ ನೀವು ಆನ್ಸರ್ ಬರೋದಕ್ಕೆ ನೀವು ಯೂಟಿಲೈಸ್ ಮಾಡ್ಕೊಬೋದು. 4 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಎಲ್ಲ ಬರೋದಕ್ಕೆ. ಆ್ಯಂಡ್ ಎನ್ವೈರ್ಮೆಂಟಲ್ ಸೋಷಿಯಲ್ ಆಕ್ಟಿವಿಸ್ಟ್ ಇನ್ ದ ಫಸ್ಟ್ ಪಾರ್ಟ್ ಆಫ್ ದ ಲೆಸನ್ ರೈಟ್ ಆನ್ ದ ರೈಟ್ಸ್ ಹೌ ಶಿ ಲರ್ನ್ಡ್ ಅಬೌಟ್ ದ basic principle of ecology. She states that her ecological journey began in the forest of Himalayan, where her father was a forest conservator. How Vandana Shiva involved herself in the Chipko movement and biodiversity ಅಥವಾ ಈ ಒಂದು ಎನ್ವೈರ್ಮೆಂಟಲಿಸ್ಟ್ ಅಂತ ಕೇಳಿದ್ರೆ ಈ ಒಂದು ಆನ್ಸರ್ ನೀವು ಬರೀಬಹುದು. ದ ಬೇಸಿಕ್ ಇನ್ಫಾರ್ಮೇಷನ್, ದ ಚೈಲ್ಡ್ಹುಡ್ ಆ್ಯಂಡ್ ಹೌ ಶಿ ಗ್ರೋನ್ ಅಪ್ ವಿತ್ ದಿಸ್ ಕನೆಕ್ಟಿಂಗ್ ಹರ್ಸೆಲ್ಫ್ ವಿತ್ ದಿಸ್ ಎನ್ವೈರ್ಮೆಂಟ್ ಅನ್ನೋದನ್ನ ಅಲ್ಲಿ ಈ ಪಾಯಿಂಟ್ಸಲ್ಲಿ ಹೇಳ್ತಾ ಹೋಗ್ತಾರೆ. ಅದಾದಮೇಲೆ ವಂದನಾ ಶಿವ is an environmentalist who advocates biodiversity, organic farming and preservation of rights of nature. She developed the love for nature through her father, a forest conservator, and her mother who wrote song about nature. So ವಂದನಾ ಶಿವಾಸ್ ಫಾದರ್ ಆ್ಯಂಡ್ ಮದರ್ ಇಬ್ಬರು ಕೂಡ ತುಂಬ ಇನ್ಫ್ಲೂಯೆನ್ಸ್ ಮಾಡಿರ್ತಾರೆ ವಂದನಾ ಶಿವಾಗೆ ಆ ಒಂದು ಪಾತಲ್ಲಿ ಹೋಗೋದಕ್ಕೆ, ಆ ಒಂದು ಡೈರೆಕ್ಷನಲ್ಲಿ ಅವಳು ಟ್ರಾವೆಲ್ ಮಾಡೋದಕ್ಕೆ ಅವ್ರಿಗೆ ಹೆಲ್ಪ್ ಮಾಡಿರ್ತಾರೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಅಟ್ ದ ವೆರಿ ಬಿಗಿನಿಂಗ್ ಆಫ್ ದ ನರೇಷನ್ ಶಿ ನರೇಟ್ಸ್
the history of Chipko movement, which was a non-violent response to the large-scale deforestation that was taking place in the Himalayan region in the 1970s. In Chipko movement, women mainly took initiative for they who were affected adversely by logging in the forest. They had to struggle a lot to find water, fodder, and fuel. Realizing the importance and need of trees in our life, they hug the trees to prevent the loggers from cutting them down. ಸೊ ಮರಗಳನ್ನು ತಪ್ಕೊಳ್ಳೋದ್ರ ಮುಖಾಂತರ ಅವ್ರು ಏನು ಮಾಡ್ತಾರೆ, ಈ ಡಿಫಾರೆಸ್ಟೇಷನ್ ತಡೆ ಪ್ರಯತ್ನವನ್ನು ಮಾಡ್ತಾರೆ. ಯಾಕಂದರೆ ವುಮೆನ್ ಅವ್ರಿಗೆ ಗೊತ್ತಿರುತ್ತೆ ಹೆಂಗಸರಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಫುಡ್ ಇರ್ಬೋದು, ಫಾಡರ್ ಇರ್ಬೋದು, ಅಥವಾ ವಾಟರ್ ತರೋದಕ್ಕೆ ಇರ್ಬೋದು, ನಾವು ಎಷ್ಟು ಕಷ್ಟಪಡ್ತೇವೆ ಅಂತೇಳಿ. ಈ ಡಿಫಾರೆಸ್ಟೇಷನ್ ಹೀಗೆ ಆಗ್ತಾ ಹೋದ್ರೆ ಎಲ್ಲವೂ ಕೂಡ ಕಷ್ಟ ಆಗುತ್ತೆ ಅಂತೇಳಿ ಸೊ ಅವರೆಲ್ಲರೂ ಕೂಡ ಹೊರ ಬರ್ತಾರೆ ಈ ಒಂದು ಫಾರೆಸ್ಟ್ನ ರಕ್ಷಣೆ ಮಾಡೋದಕ್ಕೆ. ನೆಕ್ಸ್ಟ್ ಪಾಯಿಂಟಲ್ಲಿ, ಫೋರ್ತ್ ಪಾಯಿಂಟಲ್ಲಿ, ದ ruthless cutting down of trees for logging has resulted in landslides and floods and scarcity of water, fodder and fuel. Realizing the importance of forest in our life. ನೋಡಿ, ಆ ಒಂದು ಡಿಫಾರೆಸ್ಟೇಷನ್ ಮಾಡೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಫ್ಲಡ್ಸ್ ಆಗುತ್ತೆ, ಸ್ಕೇರ್ಸಿಟಿ ಆಫ್ ವಾಟರ್ ಆಗುತ್ತೆ, ಸ್ಕೇರ್ಸಿಟಿ ಆಫ್ ಫಾಡರ್ ಮತ್ತು ಫ್ಯೂಯಲ್ ಎಲ್ಲವೂ ಕೂಡ, ಲ್ಯಾಂಡ್ಸ್ಲೈಡ್ ಎಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಡಿಫಾರೆಸ್ಟೇಷನ್ ಬದಲಾಗಿ ನಾವು ಅಫಾರೆಸ್ಟೇಷನ್ನ ಮಾಡಬೇಕಾಗ್ತದೆ. ಮರಗಳನ್ನು ಬೆಳೆಸಬೇಕು, ಕಾಡನ್ನು ರಕ್ಷಣೆ ಮಾಡಬೇಕು, ಕಾಡನ್ನು ಬೆಳೆಸೋ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ರಿಯಲೈಸಿಂಗ್ ದ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಇನ್ ಅವರ್ ಲೈಫ್ ಆಸ್ ಅ ರಿಯಲ್ ಸೋರ್ಸ್ ಆಫ್ ಸ್ಪ್ರಿಂಗ್ಸ್ ಆ್ಯಂಡ್ ಸ್ಟ್ರೀಮ್ಸ್, ಫುಡ್ ಫಾರ್ ದೇರ್ ಕ್ಯಾಟಲ್, ಫ್ಯೂಯಲ್ ಫಾರ್ ದೇರ್ ಹರ್ಟ್ಸ್. ವುಮೆನ್ ಇನ್ ಪರ್ಟಿಕ್ಯುಲರ್ ಥಾಟ್ ಆಫ್ ಸೇವಿಂಗ್ ಟ್ರೀಸ್. ಈ ಮೆನ್ಗಿಂತ ವುಮೆನ್ ಏನು ಮಾಡ್ತಾರೆ, ಭಾಳಷ್ಟು ಪ್ರಯತ್ನ ಪಡ್ತಾರೆ ಈ ಒಂದು ಚಿಪ್ಕೋ ಮೂಮೆಂಟಲ್ಲಿ ಮರಗಳ ಕತ್ತರಿಸೋದನ್ನು ನಿಲ್ಲಿಸೋದಕ್ಕೆ. ನೆಕ್ಸ್ಟ್, ವಂದನಾ ಶಿವ, ಆಫ್ಟರ್ ಸ್ಟಡಿಂಗ್ ದ ಹಿಮಾಲಯನ್ ಫಾರೆಸ್ಟ್ ಶಿ ಲರ್ನ್ಡ್ ಅಬೌಟ್ ಬಯೋಡೈವರ್ಸಿಟಿ ಆ್ಯಂಡ್ ಟ್ರೈ ಟು ಪ್ರಿಸರ್ವ್ ಇಟ್ ಇನ್ grains like rice and wheat in their Earth University Navadanya farm. Biodiversity, an intensive form of farming that produces more food and nutrition per acre, is also practiced there. ಇವರು ಏನು ಮಾಡ್ತಾರೆ, ವಂದನಾ ಶಿವ ಅಂತ ಹೇಳಿದ್ರೆ ಇವರು ಈ ರೈತರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಬಯೋಡೈವರ್ಸಿಟಿ ಸಪೋರ್ಟ್ ಆಗೋ ರೀತಿಯಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ನ ಯಾವ ರೀತಿ ಮಾಡಬೇಕು ಮತ್ತು ಕಡಿಮೆ ಜಮೀನಿನಲ್ಲಿ ಹೆಚ್ಚು ಇಳುವರಿನ ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದನ್ನ ಟ್ರೈನಿಂಗ್ನ ಕೊಡ್ತಾರೆ ರೈತರಿಗೆ. ಇದರಿಂದ ಸಾಕಷ್ಟು ಅಚೀವ್ಮೆಂಟನ್ನು ಮಾಡ್ತಾರೆ. ತುಂಬ ಧಾನ್ಯಗಳನ್ನು ಅವರು ಶೇಖರಣೆ ಮಾಡ್ತಾರೆ. ದೇ ಪ್ರೊಡ್ಯೂಸ್ ಸೋ ಮಚ್ ಆಫ್ ಡಿಫ್ರೆಂಟ್ ವೆರೈಟೀಸ್ ಆಫ್ ರೈಸ್, ವೀಟ್ ಆ್ಯಂಡ್ ಅದರ್ ಹಂಡ್ರೆಡ್ಸ್ ಆಫ್ ಡಿಫ್ರೆಂಟ್ ಸೀಡ್ಸ್. ಓಕೆ, ಸೊ ಒಂದೊಂದು ಎಕರೆಯಲ್ಲಿ ಸಾಕಾಗಷ್ಟು ಎಕ್ಸ್ಪೆಕ್ಟ್ಗಿಂತ ಜಾಸ್ತಿ ಈ ಬೇರೆ ರೀತಿಯಲ್ಲಿ ಬೆಳೆದ ಎಷ್ಟು ಇಳುವರಿ ಬರುತ್ತೋ ಅದಕ್ಕಿಂತ ಜಾಸ್ತಿ ಈ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದ್ರ ಮೂಲಕ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟಲ್ಲಿ, ಟು ಡಿಸ್ಕ್ರೈಬ್ ದ ರೋಲ್ ಪ್ಲೇಡ್ ಬೈ ದ ವುಮೆನ್ ಇನ್ ಚಿಪ್ಕೋ ಮೂವ್ಮೆಂಟ್ ಶಿ ಸ್ಟೇಟ್ಸ್ ದಟ್ ದ ಬಾಚನದೇವಿ. ಇದೊಂದು ಇಂಪಾರ್ಟೆಂಟ್ ಇರುತ್ತೆ ನಿಮಗೆ. ಒಂದು 2 ಮಾರ್ಕ್ಸ್ ಕೂಡ ಕೇಳ್ಬೋದು ಅಥವಾ 3 ಮಾರ್ಕ್ಸ್ ಕೂಡ ಇದನ್ನು ನಿಮಗೆ ಕೇಳಬಹುದು. ಬಾಚನದೇವಿ ಯಾರೋ, ಆ ಸ್ಟೋರಿ ಏನು ಅಂತ ಹೇಳಿದ್ರೆ, ಶಿ ಆಸ್ ಅನ್ ವುಮೆನ್ ಫ್ರಮ್ Himalayan region, that to describe the role played by the woman Chipko movement, she states the example of Bashni Devi who led a movement of resistance against her own husband. ಈ ಭಾಷಣ ದೇವಿ ಅನ್ನೋ ಹೆಸರನ್ನ ನೆನ್ಪಿಟ್ಕೊಳ್ಳಿ. So resistance against her own husband who obtained a contract to cut trees. ಅವನ ಗಂಡ ಏನು ಮಾಡ್ತಾನೆ, ಮರನ ಕಟ್ ಮಾಡೋದಕ್ಕೆ ಕಾಂಟ್ರಾಕ್ಟ್ ಅನ್ನು ತಗೊಂಡಿರ್ತಾನೆ. ಹಾಗಾಗಿ ಅವನು ಕಟ್ ಮಾಡೋದಕ್ಕೆ ಬಂದಾಗ ತನ್ನ ಹೆಂಡತಿ ಅವನನ್ನು ಸ್ಟಾಪ್ ಮಾಡ್ತಾಳೆ. ದ ವ್ಯೂಸ್ ಆಫ್ ಎಜುಕೇಟಿಂಗ್ ವುಮೆನ್ ಆ್ಯಂಡ್ ದಟ್ ಆಫ್ ದ ಫಾರೆಸ್ಟರ್ಸ್ ರಿಗಾರ್ಡಿಂಗ್ ದ ಯೂಸಸ್ ಆಫ್ ಫಾರೆಸ್ಟ್ ಆ್ಯಂಡ್ ಡಿಫರ್ಡ್ ಅ ಲಾಟ್. ಆಗ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಬರ್ತಾರೆ, ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರ ಅಂತೆಲ್ಲ ಇದು ಮಾಡ್ತಾರೆ. ಆದರೆ ಅವ್ರಿಗೆ ಒಂದು ಟೀಚ್ ಮಾಡ್ತಾರೆ ಫಾರೆಸ್ಟ್ ನಮಗೆ ಏನನ್ನು ಕೊಡುತ್ತೆ, ಹೌ ಇಂಪಾರ್ಟೆಂಟ್ ಇಟ್ ಈಸ್ ಅನ್ನೋ ರೀತಿಯಲ್ಲಿ. ಸೊ ರಿಯಲೈಸಿಂಗ್ ದ ಇಂಪಾರ್ಟೆನ್ಸ್ need of trees in our life, Ecuador has recognized the rights of nature in its constitution. Inspired by this, the UN General Assembly organized a conference, Harmony with Nature. ಇದೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ, ಅದನ್ನೇ ರಿಪೀಟ್ ಆಗ್ತಾ ಇದೆ. ಸೊ ಸ್ಕಿಪ್ ಮಾಡೋಣ ಇದನ್ನು ನಾವು. ಸೊ ಮತ್ತೆ ಒಂದ್ಸಲ ನೀವು ಬ್ಯಾಕ್ ಹೋಗಿ ನೋಡ್ಕೊಳ್ಬೇಕಾಗ್ತದೆ. ದ ಐಡಿಯಾ ಆಫ್ ಸಪ್ರೇಟ್ನೆಸ್ ಟು ಬರ್ತ್ ಫ್ರಮ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ವೇರ್ ದ ಲಿವಿಂಗ್ ಅರ್ತ್ ಇಸ್ ಟ್ರೀಟೆಡ್ ಆಸ್ ಡೆಡ್ ಮ್ಯಾಟರ್. ಮೋನೋಕಲ್ಚರ್ ರೀಪ್ಲೇಸ್ ಡೈವರ್ಸಿಟಿ. ಯಾವುದು ಡೈವರ್ಸಿಟಿನ ರೀಪ್ಲೇಸ್ ಮಾಡಿದೆ, ದಟ್ ಈಸ್ ಮೋನೋಕಲ್ಚರ್. ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ದ ಡಾಮಿನೇಷನ್ ಮ್ಯಾನ್ ಓವರ್ ದ ಅರ್ತ್ ಆಸ್ ಗ್ರ್ಯಾಜುಯಲಿ ಲೆಡ್ ಟು ದ ಕ್ಯಾಪಿಟಲಿಸಮ್. ಇದನ್ನು ಕೂಡ ನಾವು ನೋಡೋದು ಎಲ್ಲಿ. ಮತ್ತು ವಂದನಾ ಶಿವ, ಐಡಿಯಾ ಆಫ್ ಅರ್ತ್ ಯೂನಿವರ್ಸಿಟಿ, ಟೀಚರ್ಸ್ ಆಫ್ ಡೆಮೋಕ್ರಸಿ, ವಿಚ್ ಇಸ್ ಅ ಫ್ರೀಡಮ್ ಆಫ್ ಆಲ್ ಸ್ಪೀಸೀಸ್ ಟು ಇವಾಲ್ವ್ ವಿದಿನ್ ದ ವೆಬ್ ಆಫ್ ಲೈಫ್ ಆ್ಯಂಡ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಹ್ಯೂಮನ್ಸ್ ಟು ರೆಕಗ್ನೈಸ್, ಪ್ರೊಟೆಕ್ಟ್ ಆ್ಯಂಡ್ ರೆಸ್ಪೆಕ್ಟ್ ದ ರೈಟ್ಸ್ ಆಫ್ ಅದರ್ ಸ್ಪೀಸೀಸ್. ಸೊ ಮನುಷ್ಯ ಒಬ್ಬನೇ ಬದುಕೋದಲ್ಲ, ಈ ಒಂದು ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳು ಕೂಡ ಸಮಾನವಾದ ಹಕ್ಕುಗಳಿಂದ ಬದುಕುವಂಥ ಕೆಲಸವನ್ನು ಮಾಡಬೇಕು. ಮನುಷ್ಯ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು, ಅದು ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ. Earth democracy is basically evolved to find freedom from hunger and thirst.
ಆ ನಿಟ್ಟಿನಲ್ಲಿ ಈ ವಂದನಾ ಶಿವ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ನವಧಾನ್ಯ ಫಾರ್ಮ್ ಇರ್ಬೋದು, ಹರ್ತ್ ಯೂನಿವರ್ಸಿಟಿ ಇರ್ಬೋದು, ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದೆ ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಂತೆ. ಓಕೆ, ನವಧಾನ್ಯ ವಾಟ್ ಈಸ್ ದ ರೋಲ್ ಆಫ್ ನವಧಾನ್ಯ ಫಾರ್ಮ್ ಅಂತ ಕೇಳಿದಾಗಲೂ ಕೂಡ 3 ಮಾರ್ಕ್ಸ್ಗೆ ಕೇಳ್ಬೋದು, ಅಥವಾ 2 ಮಾರ್ಕ್ಸ್ಗೆ 4 ಪಾಯಿಂಟ್ ಬರಲಿ ಅಂತ ಕೂಡ ಕೇಳ್ಬೋದು. ನೋಡಿ, ಸಿಗ್ನಿಫಿಕೆಂಟ್ ಇನ್ ಪ್ರಿಸರ್ವಿಂಗ್ ಆ್ಯಂಡ್ ಪ್ರೊಟೆಕ್ಟಿಂಗ್ ದ ಇಂಪಾರ್ಟೆನ್ಸ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಶಿ ಕೋಟ್ಸ್ ದ ಎಕ್ಸಾಂಪಲ್ ಆಫ್ Tagore where he stated that Indian civilization has always found its source and regeneration in the forest. Unity in diversity is found in the forest and it is the basis of both ecological sustainability and democracy. ಇದನ್ನು ಟ್ಯಾಗೋರ್ ಹೇಳಿರ್ತಾರೆ, ಅದನ್ನು ಅವರು ತಮ್ಮ ಅರ್ತ್ ಯೂನಿವರ್ಸಿಟಿಯಲ್ಲಿ ಅದನ್ನು ಮೆನ್ಷನ್ ಮಾಡ್ತಾ ಇರ್ತಾರೆ ಟ್ರೈನಿಂಗಲ್ಲಿ. ಅದಾದಮೇಲೆ ಶಿ ಕನ್ಕ್ಲೂಡ್ಸ್, ವಂದನಾ ಶಿವ ಕನ್ಕ್ಲೂಡ್ ಮಾಡ್ತಾರೆ ಈ ಒಂದು ಚಾಪ್ಟರ್ನ. ಸೊ ಇದು ಅವರ ಒಂದು ಎಸ್ಸೆನಲ್ಲಿ ಎಕ್ಸ್ಟ್ರಾಕ್ಟ್ ಅಂತ ಆಗೋದು ಎಲ್ಲವನ್ನು ಕೂಡ ಟ್ರೈ ಟು ಕವರ್ ಎವ್ರಿಥಿಂಗ್. ಓಕೆ, ವಂದನಾ ಶಿವ ಕನ್ಕ್ಲೂಡ್ಸ್ ಅವರ್ ನರೇಷನ್ ದಟ್ ದ ಎಂಡ್ ಆಫ್ ಕನ್ಸ್ಯೂಮರಿಸಮ್ ಆ್ಯಂಡ್ ಅಕ್ಯುಮುಲೇಷನ್ ಈಸ್ ದ ಬಿಗಿನಿಂಗ್ ಆಫ್ ದ ಜಾಯ್ ಆಫ್ ಲಿವಿಂಗ್. ಶಿ ರೌಂಡ್ಸ್ ಆಫ್ ದ ಆರ್ಟಿಕಲ್ ಸೇಯಿಂಗ್ ದಟ್ ಕಾನ್ಫ್ಲಿಕ್ಟ್ ಬಿಟ್ವೀನ್ greed and compassion. How she concludes, see, greed and compassion and conquest and cooperation, violence and harmony continues even today. ಅಷ್ಟೆಲ್ಲ ಹೇಳಿದ್ರು ಕೂಡ ಟ್ಯಾಗೋರ್ 90s 40s 30s ಅವ್ರಿಗೆ ನೋಬೆಲ್ ಪ್ರೈಸ್ ಬಂದಿರುತ್ತೆ. ಆ ಟೈಮಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಇಂಪಾರ್ಟೆನ್ಸ್ ಆಫ್ ನೇಚರ್, ಹೌ ಯಾವ ಟು ಪ್ರೊಟೆಕ್ಟ್ ಕನ್ಸರ್ವ್ ದಿಸ್ ನೇಚರ್ ಎಲ್ಲವೂ ಅಂತ. ಆದರೆ ಯಾವುದು ಕೂಡ ಇವಾಗ ಜನರು ಫಾಲೋ ಮಾಡ್ತಾ ಇಲ್ಲ. ಸೊ ಎಲ್ಲವೂ ಕೂಡ ಈ ಒಂದು ಕಾನ್ಫ್ಲಿಕ್ಟ್ ಏನಿದೆ ಮನುಷ್ಯ ಮತ್ತು ಪ್ರಕೃತಿ ನಡುವೆ ಈಗಲೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಿ ತಮ್ಮ ಎಂಡಿಂಗ್ ಆಫ್ ದ ಆರ್ಟಿಕಲ್ ಎಸ್ಸೆನಲ್ಲಿ ಹೇಳ್ತಾ ಹೋಗ್ತಾರೆ. ಇಟ್ ಈಸ್ ದ ಎಂಡ್ ಆಫ್ ಕನ್ಸ್ಯೂಮರಿಸಮ್ ಅಕ್ಯುಮುಲೇಷನ್ ದಟ್ ವಂದನಾ ಶಿವ ಸೇಸ್ ಲೀಡ್ಸ್ ದ ಜಾಯ್ ಆಫ್ ಲಿವಿಂಗ್. ನಾವು ಈ ಒಂದು ಕನ್ಸ್ಯೂಮರಿಸಮ್ನ ಬಿಡಬೇಕು, ಅಕ್ಯುಮುಲೇಷನ್ ಆಫ್ ವೆಲ್ತನ್ನು ಸ್ಟಾಪ್ ಮಾಡಬೇಕು. ಅವಾಗಷ್ಟೇ ನಾವು ಸಂತೋಷವಾಗಿ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ. ಇಟ್ ದಟ್ ಲೀಡ್ಸ್ ಟು ದ ಜಾಯ್ ಆಫ್ ಲಿವಿಂಗ್ ಅಂತ ಹೇಳಿ ಈ ಚಾಪ್ಟ್ರಿಗೆ ಅವರು ಒಂದು ಆರ್ಟಿಕಲ್ನ ಹೆಡ್ ಮಾಡ್ತಾರೆ. ಸೊ ಇಷ್ಟು ವಂದನಾ ಶಿವಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಒಂದು ಸಲ ಎಲ್ಲವನ್ನು ಕೂಡ ರಿವೈಸ್ ಮಾಡ್ಕೊಳ್ಳಿ. ಸ್ವಲ್ಪ ಡಿಫಿಕಲ್ಟ್ ಅಂತ ನಿಮಗೆ ಅನಿಸ್ಬೋದು, ಕನ್ಫ್ಯೂಸಿಂಗ್ ಅಂತ ಅನಿಸ್ಬೋದು, ಯಾಕಂದರೆ ವೇರಿಯಸ್ ಇನ್ಫಾರ್ಮೇಷನ್ ಇಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆ, ಎಲ್ಲವನ್ನು ಕೂಡ ಒಂದು ಸಲ ಪಾಯಿಂಟ್ ವೈಸ್ ಪಾಯಿಂಟ್ ನೀವು ನೋಡ್ತಾ ಹೋಗಿ. ಓಕೆ, ಸೊ ಇಲ್ಲಿ ಕ್ವಶನ್ನ ಕೇಳೋದಾದರೆ MCQನ ತುಂಬ MCQಸ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನವಧಾನ್ಯ ಫಾರ್ಮ್ ಇರ್ಬೋದು, ಅಲ್ಲಿ ಬರ್ತಕ್ಕಂಥ ಕೆಲವು ಪೀಪಲ್ ಇರ್ಬೋದು, ಅಂದರೆ ಕ್ಯಾರೋಲಿನ್ ಮರ್ಚೆಂಟ್ ಇರ್ಬೋದು, ಕಾರ್ಮಕ್ ಕಲಿನಾನ್ ಇರ್ಬೋದು, ಯಾರು ಸಪ್ರೇಟ್ನೆಸ್ ಅಂತ ಹೇಳಿದ್ರು, ಎಕೋಪರ್ತೈಡ್ನ ಯಾರು ಪ್ರಪೋಸ್ ಮಾಡೋದು, ಎಲ್ಲವನ್ನು ಕೂಡ ನೀವು ಕೇಳ್ತಾ ಹೋಗ್ತಾರೆ ಅದರಲ್ಲಿ MCQನಲ್ಲಿ. ಸೊ ಸ್ವಲ್ಪ ನೀವು ಅದನ್ನು ರಿಮೆಂಬರ್ ಮಾಡ್ಕೊಳ್ಬೇಕು. ಸೊ ಆಫ್ಟರ್ 10 minutes ಮತ್ತೆ ನಾವು ಲೈವ್ ಕ್ಲಾಸ್ನ ಜಾಯ್ನ್ ಆಗೋಣ. ಸೊ ಲೆಟ್ ಅಸ್ ಟೇಕ್ ಅ ಬ್ರೇಕ್ ಫಾರ್ 10 minutes. Again I will come back. Still I am facing some technical issues. I tried to solve it, but it's a bit difficult. Don't worry. Now I will complete the whole entire chapter. I mean entire the portion for this midterm examination. Also I will discuss about the grammar. I will be on live for to complete all these things. Okay. ಸ್ಟೇ ಟ್ಯೂನ್. ಸ್ವಲ್ಪ ರಿವೈಸ್ ಮಾಡ್ತಾ ಇರಿ, ಏನೆಲ್ಲ ಡಿಸ್ಕಸ್ ಮಾಡಿದ್ವಿ ಅದನ್ನು ಒಂದು ಸಲ ಪಾಯಿಂಟ್ಸ್ಗಳೆಲ್ಲ ರಿಮೆಂಬರ್ ಮಾಡ್ಕೊಳ್ಳಿ. ನಾನು ಮತ್ತೆ ಆಫ್ಟರ್ 10 minutes ಐ ವಿಲ್ ಕಮ್ ಅಗೈನ್. ಥ್ಯಾಂಕ್ ಯು.